ಕಾರ್ಯದಲ್ಲಿ ಸಫಲವಾಗುತ್ತೆ. ಅದ್ಭುತ ತಗೊಂತೀರಿ. ಅನೇಕವಾದ ಆಶೀರ್ವಾದ ಕರ್ತನು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ತಂದೆ, ನೀನು ಕೈ ಹಚ್ಚಿದ ಕಾರ್ಯಗಳು ನೆರವೇರಿಸದೆ ಬಿಡಬೇಡ, ಪ್ರಾರ್ಥಿಸಿ. ಹಾಗೆ ದಾವೀದನು ಮೊರೆ ಇಟ್ಟ, ಕರ್ತನು ನೀನು ಕೈ ಹಚ್ಚಿದ್ದೀರಾ, ನೀವು ಕೈ ಹಚ್ಚಿದ್ದೀರಾ ಅಂದ್ರೆ ಆ ಕಾರ್ಯದಲ್ಲಿ ನಮಗೆ ಸಫಲ ಕೊಡಿ, ಜಯ ಕೊಡಿ ಸ್ವಾಮಿ. ಹಾಗೆ ಕೇಳುವಾಗಲೇ ದಾವೀದನಿಗೆ ಎಲ್ಲೇ ಹೋದರೂ ಆತನಿಗೆ ಜಯ ಸಿಗ್ತಿತ್ತು. ಯಾವ ಸ್ಥಳಗಳಲ್ಲಿ ಹೋಗಿ ಕರ್ತನ ನಾಮ ಹಿಡಿದವನು ಪ್ರಾರ್ಥಿಸಿ ಹೊರಡುವಾಗ ಅನೇಕ ಯುದ್ಧಗಳಲ್ಲಿ ಜಯವನ್ನು ಹೊಂದಿಕೊಂಡು ಬಂದ. ಹಾಗೆ ದಾವೀದನಿಗೆ ಹಂತ ಹಂತವಾಗಿ ಕರ್ತನ ಮುಂದೆ ಉನ್ನತ ಉನ್ನತ ಸ್ಥಾನಮಾನ ಗೌರವಕ್ಕೆ ತಂದರು ಪ್ರಿಯರೇ. ಹಾಗೆ ಈ ದಿನ ನೀವು ಏನೆಲ್ಲ ಕಾರ್ಯಗಳಲ್ಲಿ ಕೈ ಹಚ್ಚಿರ್ಬೋದು, ಶೋಧನೆಗಳು ಬರ್ತಾ ಇದೆಯೋ, ಅಡ್ಡಿಗಳು ಉಂಟಾಗ್ತಾ ಇದೆಯೋ, ನೀವು ಹೇಳ್ತಾ ಇರ್ಬೋದು, ದೇವರೇ ಯಾಕಪ್ಪ ಇಷ್ಟು ಅಡ್ಡಿಗಳು, ಯಾಕೆ ಇಷ್ಟು ಹೋರಾಟ. ಆದರೆ ಈ ದಿನ ಕರ್ತನ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ, ಆತನೇ ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ ಸ್ವಾಮಿ ಅಂತ ನೀವು ಪ್ರಾರ್ಥಿಸಿ. ಇವತ್ತು